ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀಂ ಜನುಮವನು ಮಂಕುತಿಮ್ಮ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಕ್ಯೂರಿಯಾಸಿಟಿ ಕಾರ್ನರ್. ಇವತ್ತಿನ ನಮ್ಮ ತರಗತಿಯಲ್ಲಿ ಥರ್ಡ್ ಸೆಮ್ಗೆ ಇರುವಂತಹ BA 3ನೇ ಸೆಮಿಸ್ಟರ್ ಅರ್ಥಶಾಸ್ತ್ರಕ್ಕೆ ಗಣಿತಶಾಸ್ತ್ರ ಎಂಬತಕ್ಕಂಥ ಪಠ್ಯಭಾಗದಲ್ಲಿ ನಮಗಿರುವಂಥ ಒಂದು ಟಾಪಿಕ್ ಅವಕಲನದ ನಿಯಮಗಳು. ಅವಕಲನದ ನಿಯಮಗಳು ಯಾವೆಲ್ಲ ಬರ್ತವೆ, ಆ ನಿಯಮಗಳನ್ನ ನಾವು ಸುಲಭವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ಅವಕಲನದ ನಿಯಮಗಳಲ್ಲಿ ಮೊದಲನೆಯ ನಿಯಮ ಸ್ಥಿರಾಂಕ ನಿಯಮ. ಸ್ಥಿರಾಂಕ ನಿಯಮ ಅಂದರೆ ಏನು? ಸ್ಥಿರಾಂಕ ನಿಯಮವನ್ನು ಯಾವ ರೀತಿ ನಾವು ಅವಕಲನದಲ್ಲಿ ಅಥವಾ ಡಿಫ್ರೆನ್ಷಿಯೇಷನಲ್ಲಿ ಕಂಡುಹಿಡಿತೀವಿ, ಈ ಸ್ಥಿರಾಂಕ ನಿಯಮವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಸ್ಥಿರಾಂಕದ ವ್ಯುತ್ಪನ್ನ ಯಾವಾಗಲೂ ಸಹ 0 ಆಗಿರುತ್ತೆ. ನಾವು ಡಿರೈವೇಷನ್ ಮಾಡಿದಾಗ ಸ್ಥಿರಾಂಕಕ್ಕೆ ಯಾವುದೇ ಸಂಖ್ಯೆಗಾಗಿರ್ಬೋದು ಅಥವಾ ಯಾವುದೇ ಒಂದು ಸಂಖ್ಯೆಗಳಿಗೆ ನಾವು ಡಿರೈವೇಷನ್ ಮಾಡಿದಾಗ ಡಿಫ್ರೆನ್ಷಿಯೇಷನನ್ನು ಕಂಡುಹಿಡಿದಾಗ ಅದರ ಉತ್ತರ 0 ಬರುತ್ತೆ. y = f(k) ಅನ್ನುವಂಥ ಬಿಂಬಕದಲ್ಲಿ ಇದು ನೋಡಿ, y = f(k) ಎನ್ನುವಂಥ ಈ ಬಿಂಬಕದಲ್ಲಿ k ಅನ್ನುವಂಥದ್ದು ಸ್ಥಿರಾಂಕವಾಗಿದ್ದರೆ ಆಗ ಇದರ ವ್ಯುತ್ಪನ್ನ 0 ಆಗಿರುತ್ತೆ. y = f(k) ಅನ್ನು ನಾವು ಡಿಫ್ರೆನ್ಷಿಯೇಷನ್ ಮಾಡ್ಬೇಕಾದ್ರೆ ಹೇಗೆ ಬರಿತೀವಿ? dy/dx = d of y, ಅಂದರೆ y ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅಂದರೆ k, d of k/dx. kಗೆ ಡಿಫ್ರೆನ್ಷಿಯೇಷನ್ ಮಾಡಿ ಅಂತ ಹೇಳ್ತಾ ಇದೆ. ಇದು kಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ dy/dx = 0 ಅಂತ ಆನ್ಸರ್. ಇದು ಹೇಗೆ ಅನ್ನೋದನ್ನು ಮುಂದೆ ನಾವು ಇನ್ನೊಂದೆರಡು ಸ್ಥಿರಾಂಕ ನಿಯಮಕ್ಕೆ ಒಂದೆರಡು ಲೆಕ್ಕಗಳನ್ನ ಬಿಡಿಸ್ತಾ ತಿಳ್ಕೊಳ್ಳೋಣ. ಈಗ kಗೆ ನಾವು ಡಿಫ್ರೆನ್ಷಿಯೇಷನ್ ಮಾಡಿದ್ವಿ, 0 ಬಂತು. ಹಾಗೆಯೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. y = k ಅಂತ ಇವ್ರು ಕೊಟ್ಟಿದ್ದು, y = f(k) ಅಂದರೆ. ಹಾಗೆಯೇ y = 10 ಅಂತ ಕೊಡ್ತಾರೆ. ಅಂದರೆ 10 ಅನ್ನುವಂಥದ್ದು ಇಲ್ಲಿ ಸ್ಥಿರಾಂಕ ಅಂತ. ಯಾವುದೇ ಒಂದು ಸಂಖ್ಯೆಗಳನ್ನು ಕೊಟ್ಟರೂ ಸಹ ಅದು ಸ್ಥಿರಾಂಕ ಆಗಿರುತ್ತೆ. ಸ್ಥಿರಾಂಕಕ್ಕೆ ಯಾವಾಗಲೂ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಆನ್ಸರು 0 ಬರುತ್ತೆ. ಈಗ y = 10 ಅಂದರೆ ಇದನ್ನು ನಾವು dy/dx = d of 10/dx ಅಂತ ಬರ್ಕೊಳ್ತೀವಿ. y ವ್ಯಾಲ್ಯೂ ಏನಂದರೆ 10 ಇಲ್ಲಿ. ಸೊ dy/dx = 0 ಆನ್ಸರ್. ಹಾಗೆಯೇ ಇನ್ನೊಂದು ಉದಾಹರಣೆ ನೋಡೋದಾದರೆ, ಅಕಸ್ಮಾತ್ ನಮಗೆ ಪಾಯಿಂಟ್ ಸಮಥಿಂಗ್ ಏನಾದರೂ ಕೊಡ್ತಾರೆ. ಪಾಯಿಂಟ್ ಸಮಥಿಂಗಿಗೆ ನಾವು ಯಾವ ರೀತಿ ಡಿಫ್ರೆನ್ಷಿಯೇಷನ್ ಮಾಡೋದು, ಅದು ಸಹ ಪಾಯಿಂಟ್ ಸಮಥಿಂಗ್ ಏನೇ ಕೊಟ್ಟರು ಅದು ಸ್ಥಿರಾಂಕ ನಿಯಮಕ್ಕೇನೆ ಬರುತ್ತೆ. ಯಾಕಂದರೆ ಯಾವುದೇ ಒಂದು ಸಂಖ್ಯೆ ಕೊಟ್ಟರು ಅದಕ್ಕೆ ಡಿಫ್ರೆನ್ಷಿಯೇಷನ್ 0, ಡಿಫ್ರೆನ್ಷಿಯೇಷನ್ ಆನ್ಸರ್ ಅಂತ ಹೇಳಿದ್ದೀನಿ ಈಗಾಗಲೇ. ಸೊ y = 0.5 ಅಂತ ಕೊಟ್ಟರೆ dy/dx ಎಷ್ಟಾಗುತ್ತೆ? ಕ್ವಶನ್ ಮಾರ್ಕ್. dy/dx = d of 0.5 / dx. ಸೊ dy/dx = 0. ಸ್ಥಿರಾಂಕ ನಿಯಮ ಇಷ್ಟೇ. ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟರು ಡಿಫ್ರೆನ್ಷಿಯೇಷನ್ ಮಾಡಿದಾಗ ನಮಗೆ ಆನ್ಸರು 0 ಬರುತ್ತೆ. ಸ್ಥಿರಾಂಕದ ವ್ಯುತ್ಪನ್ನ 0 ಆಗಿರುತ್ತೆ. ಮತ್ತು ಇದನ್ನು ನಾವು ಸ್ಥಿರಾಂಕ ನಿಯಮ ಅಂತ ಕರಿತೇವೆ. ಇನ್ನು ಎರಡನೆಯದು ಘಾತ ಬಿಂಬಕ ನಿಯಮ. ಘಾತ ಬಿಂಬಕ ನಿಯಮ, ಪವರ್ ಫಂಕ್ಷನ್ ರೂಲ್ ಅಂತ ಕರಿತೀವಿ ಇದನ್ನು. ಘಾತ ಬಿಂಬಕ ನಿಯಮ ಅಂದರೆ, ಈಗ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟರು ಅಥವಾ
ಸಂಖ್ಯೆಯ ಜೊತೆಗೆ ಯಾವುದಾದ್ರೂ ಒಂದು ಚರಾಕ್ಷರ ಇದ್ರೂ ಅದರ ಬಿಂಬಕ ವರ್ಗ ಅನ್ನುವಂಥದ್ದು ಒಂದಿರುತ್ತೆ ಇಲ್ಲಿ. ಅದರ ಬಿಂಬಕನ ಸೇರಿಸ್ಕೊಂಡು ನಾವು ಡಿಫ್ರೆನ್ಷಿಯೇಷನ್ನ ಯಾವ ರೀತಿ ಮಾಡೋದು ಅನ್ನೋದು. ಫಾರ್ ಎಕ್ಸಾಂಪಲ್ ಘಾತ ಬಿಂಬಕ ನಿಯಮಕ್ಕೆ ಸ್ಥಿರಾಂಕ ನಿಯಮದಲ್ಲಿ ಕೆ ಹೇಗೆ ಸ್ಥಿರಾಂಕವಾಗಿ ಆಗಿರುತ್ತೋ ಹಾಗೇನೆ ಘಾತ ಬಿಂಬಕ ನಿಯಮದಲ್ಲಿ y=x⁴n ಅನ್ನುವಂಥದ್ದು ಘಾತ ಬಿಂಬಕ ನಿಯಮದ ಒಂದು ಸೂತ್ರದ ಥರ. y=x⁴n ಇದನ್ನ ನಾವು ಯಾವ ರೀತಿ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ? dy/dx = d ಆಫ್ y ವ್ಯಾಲ್ಯೂ ಏನಂದರೆ x⁴n /dx. ಹೀಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಲೆಕ್ಕನ. x⁴n ಅನ್ನು ನಾವು ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನು ಬರುತ್ತೆ ಅಂದರೆ, ಮೊದಲಿಗೆ ಏನು ಬಿಂಬಕ ಇರುತ್ತಲ್ಲ ಇದನ್ನ ಮೊದಲಿಗೆ ಬರ್ಕೊತೀವಿ n ಆದಮೇಲೆ ಎಕ್ಸ್ ಪಕ್ಕದಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಇದ್ದರೆ ಅದನ್ನು ಬರ್ಕೊಳ್ತೀವಿ. ಇಲ್ಲಿ ಬರೀ ಎಕ್ಸ್ ಕೊಟ್ಟಿದ್ದಾರೆ, ಬಟ್ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. n × 1 ಎಕ್ಸ್, ಆಮೇಲೆ ವ್ಯಾಲ್ಯೂ ಆದಮೇಲೆ ಎಕ್ಸ್ ಏನು ಚರಾಕ್ಷರ ಕೊಟ್ಟಿದ್ದಾರೆ ಅದನ್ನು ಬರ್ಕೋತೀವಿ. x⁴n ಇದೆ ಅದನ್ನು ಬರ್ಕೋತೀನಿ -1 /dx. ಇದು ಅರ್ಥ ಆಯ್ತು ಅನ್ಕೋತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲಿಗೆ ಬಿಂಬಕವನ್ನು ಬರ್ಕೊಳ್ಳೋದು, ಅವ್ರು ಏನು ಬಿಂಬಕ ಕೊಟ್ಟಿದ್ದಾರೆ ಅದು ಇಂಟು ಎಕ್ಸ್ ಪಕ್ಕ ಅಥವಾ ಯಾವುದೇ ಚರಾಕ್ಷರದ ಪಕ್ಕ ಏನಾದ್ರು ಸಂಖ್ಯೆ ಇದ್ದರೆ, ಅಥವಾ ಇಲ್ಲೇನಾದರೂ 2x ಅಂತ ಇದ್ದರೆ n × 2 ಅಂತ ಬರ್ಕೊಳ್ತೀವಿ. ಏನು ಸಂಖ್ಯೆ ಕೊಟ್ಟಿಲ್ಲ, ಸೊ 1 ಅಂತ ಬರ್ತಿದ್ದೀನಿ ನಾನು. ಅದಾದಮೇಲೆ ಎಕ್ಸ್ ಇದೆ, ಎಕ್ಸ್ ನಾವು ಹಂಗೆ ಬರ್ಕೊಂಡಿದ್ದೀನಿ, n ಕೂಡ ಹಂಗೆ ಬರ್ಕೊಂಡಿದ್ದೀನಿ. ಯಾವುದೇ n ಅಂತ ಇರೋದಿಲ್ಲ ಇಲ್ಲಿ, 2 3 4 5 ಈ ರೀತಿ ಯಾವುದಾದ್ರೂ ಸಂಖ್ಯೆ ಇರುತ್ತೆ, ಆ ಸಂಖ್ಯೆನ ಬರೆದ್ಬಿಟ್ಟು -1 ಮಾಡಬೇಕು. ಅದನ್ನು /dx ಹಾಗೆ ಬರ್ಕೋತೀವಿ. ಇನ್ನು ಥರ್ಡ್ ಸ್ಟೆಪ್ ಏನಪ್ಪ ಅಂದರೆ n × 1 ಅಂದರೆ n × 1 × x ಅಂತ, ಇದು nx n × x⁴n - 1 ಹಂಗೆ ಬರಿತೀವಿ. ಅಕಸ್ಮಾತ್ ಇಲ್ಲೇನಾದರೂ 1 ಇದ್ದಿದ್ರೆ n ಜಾಗದಲ್ಲಿ 1 - 1 ಅಂದರೆ 0 ಬರ್ತಿತ್ತು. ಅವಾಗ ನಾವೀಗ ಇದು ಬಿಂಬಕ ಏನು ಬರೆಯೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಬಟ್ ಈಗ n ಇರೋದ್ರಿಂದ, ಚರಾಕ್ಷರ ಇರೋದ್ರಿಂದ ಇದನ್ನು ಈಗ ಬರಿತಿದ್ದೀವಿ. ಸೊ dy/dx ಏನು ವ್ಯಾಲ್ಯೂ ಅಂದರೆ nx⁴n - 1 ಅಂತ. ಹೀಗೇನೆ ಒಂದು ಲೆಕ್ಕ ನೋಡೋಣ ಇದಕ್ಕೆ. y = 10x⁵. ಇದನ್ನ ಯಾವ ರೀತಿ ಡಿಫ್ರೆನ್ಷಿಯೇಷನ್ ಮಾಡೋದು ಅಂತ. dy/dx = d ಆಫ್ y ವ್ಯಾಲ್ಯೂ 10x⁵ /dx. 10x⁵ ಇದ್ರೆ 5 × 10 5 × 10 x ಇದೆ, x ಪವರ್ 5 - 1 /dx. 10 × 5 ಅಂದರೆ 50, x ಪವರ್ 5 - 1 ಅಂದರೆ 4. ಇಷ್ಟೇ ಆನ್ಸರ್. ಇದನ್ನು ನಾವು ತುಂಬ ಈಸಿಯಾಗಿ ಈ ರೀತಿ ಏನು ಮಾಡ್ದಲೇ 2 ಮಾರ್ಕ್ಸಿಗೆ ಕೊಟ್ಟರೆ ಈ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು. 2 ಮಾರ್ಕ್ಸಿಗೆ ಕೊಡ್ತಾರೆ, y ವ್ಯಾಲ್ಯೂ ಕೊಟ್ಬಿಟ್ಟು ಡಿಫ್ರೆನ್ಷಿಯೇಷನ್ ಮಾಡಿ ಅಂತ ಹೇಳ್ತಾರೆ. ಬಟ್ ನಮಗೆ ಯಾರಾದರೂ ಕೇಳಿದಾಗ ಪಟ್ಟನಂಗೆ ಆನ್ಸರ್ ಹೇಳೋದಕ್ಕೆ ಬರಬೇಕಂದ್ರೆ, ಈಗ 10x⁵ ಇದೆ, ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿ ಆನ್ಸರ್ ಹೇಳಿ ಅಂದರೆ 10 × 50 x⁴ ಅಂತ ಬರಿಬೋದು. 50x⁴ ಅಂತ ಪಟ್ಟನಂಗೆ ಹೇಳ್ಬೋದು. ಈ ರೀತಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ನಮಗೆ ಆನ್ಸರ್ ಹೇಳಲಿಕ್ಕೆ ಬೇಗ ಬರೋದಿಲ್ಲ ಅನ್ನುವಂಥ ಪ್ರಾಬ್ಲಮ್ ಇದ್ರೆ. ಓಕೆ, ಇನ್ನು 3ನೇ ನಿಯಮ ಬಂದ್ಬಿಟ್ಟು ಸಂಕಲನ ಮತ್ತು ವ್ಯವಕಲನ ನಿಯಮ. ಸಂಕಲನ ಮತ್ತು ವ್ಯವಕಲನ ನಿಯಮವನ್ನು ಡಿಫ್ರೆನ್ಷಿಯೇಷನ್ ರೂಪದಲ್ಲಿ ಯಾವ ರೀತಿ ಸಂಕಲನ ಮತ್ತು ವ್ಯವಕಲನ ನಿಯಮ ಈ ಅವಕಲನದಕ್ಕೆ ಅನ್ವಯ ಆಗುತ್ತೆ ಅನ್ನುವಂಥದ್ದು. ಇದಕ್ಕೆ ಸೂತ್ರ y = u ± v ಅಂತ.
ಸಂಕಲನ ಮತ್ತು ವ್ಯವಕಲನ ಎರಡು ಒಟ್ಟಿಗೆ ಇರೋದ್ರಿಂದ ಪ್ಲಸ್ ಆರ್ ಮೈನಸ್ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಯು ಪ್ಲಸ್ ಆರ್ ಮೈನಸ್ ವಿ ಅನ್ನುವಂಥದ್ದು ಡಿಫ್ರೆನ್ಷಿಯೇಷನ್ ಮಾಡಿದಾಗ ಇಲ್ಲಿಗೆ ಬರುತ್ತೆ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಆಫ್ ಯು ಪ್ಲಸ್ ಆರ್ ಮೈನಸ್ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಇದಕ್ಕೆ ಫೈನಲ್ ಆನ್ಸರ್ ಏನು ಬರುತ್ತೆ ಅಂದರೆ ಡಿ ಯು ಬೈ ಡಿ ಎಕ್ಸ್ ಡಿ ಇಂಟು ಯು ಬೈ ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್ ಡಿ ಇಂಟು ವಿ ಬೈ ಡಿ ಎಕ್ಸ್ ಡಿ ವಿ ಬೈ ಡಿ ಎಕ್ಸ್. ಡಿ ಯು ಬೈ ಡಿ ಎಕ್ಸ್ ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಅನ್ನುವಂಥದ್ದು ಇದರ ಸೂತ್ರಕ್ಕೆ ಅನ್ವಯ ಆಗುತ್ತೆ. ಮತ್ತು ಇದಕ್ಕೆ ಒಂದು ಲೆಕ್ಕವನ್ನು ಸಹ ಬಿಡಿಸ್ಬೇಕಲ್ಲ, ನಾನು ಎರಡು ಥರ ತೋರಿಸ್ತೀನಿ, ಸಂಕಲನ ಮತ್ತು ವ್ಯವಕಲನ. ಒಂದೇ ಲೆಕ್ಕದಲ್ಲಿ ಎರಡನ್ನು ಹೇಗೆ ಮಾಡೋದಂತ. 5x² ಪ್ಲಸ್ 3x⁵ ಅಂತ ಇದೆ. ಇದು ವೆರಿ ಸಿಂಪಲ್. ಅವರು ಪ್ಲಸ್ ಆರ್ ಮೈನಸ್ ಎರಡನ್ನೂ ಕೊಡಲ್ಲ ನೋಡಿ, ಇಲ್ಲಿ ಪ್ಲಸ್ ಮಾತ್ರ ಕೊಟ್ಟಿದ್ದಾರೆ. ಹಾಗೆಯೇ ವ್ಯವಕಲನ ಕೊಡೋದಾದರೆ ಮೈನಸ್ ಮಾತ್ರ ಕೊಡ್ತಾರೆ. ಇದು ಸಂಕಲನ ನಿಯಮಕ್ಕೆ ಮಾತ್ರ ಅನ್ವಯಿಸುತ್ತೆ. ಬಟ್ ನಾವು ಇಲ್ಲೂ ಅಷ್ಟೇ ಪ್ಲಸ್ ಆರ್ ಮೈನಸ್ ಎರಡನ್ನೂ ಬರೆದಿದ್ದೀವಿ ಸೂತ್ರದಲ್ಲಿ. ಸಂಕಲನಕ್ಕಾದರೆ ನಾವು ಬರೀ ಪ್ಲಸ್ ಬರ್ಕೋತೀವಿ. ಹೇಗೆ ಅಂದರೆ ಡಿ ವೈ ಬೈ, ಈಗ ಒಂದು ಲೆಕ್ಕ ಕೊಟ್ಟಿದ್ದಾರೆ, ಮೊದಲಿಗೆ ಸೂತ್ರ ಬರ್ಕೊಳ್ತೀವಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಅಂತ. ಇದಾದಮೇಲೆ ಇದನ್ನ ಯು ಅಂತ ಕರಿತೀವಿ, ಇದನ್ನ ವಿ ಅಂತ ಕರಿತೀವಿ. ಈಗ ನೋಡಿ, ಅದು ಯು ಮತ್ತು ವಿ ಯಾವುದು ಅಂತ ಗೊತ್ತಾದರೆ ನಾವು ಸುಲಭವಾಗಿ ಡಿ ಯು ಸಂಕಲನದ ಒಂದು ನಿಯಮವನ್ನು ಅರ್ಥ ಮಾಡ್ಕೊಳ್ಬೋದು. ಈಗ ನೋಡಿ, ಇದು ಯು ಮತ್ತು ಇದು ವಿ ಅಲ್ವಾ. ಇದನ್ನು ನಾವು ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಮಾಡಿ ತಗೋತಿದ್ದೀವಿ. ಸ್ಟೆಪ್ಸ್ಗಳು ಜಾಸ್ತಿ ಆಗ್ತವೆ ಅನ್ನೋ ಒಂದು ಕಾರಣಕ್ಕೆ. 5x² ಡಿಫ್ರೆನ್ಷಿಯೇಷನ್ ಮಾಡಿದರೆ 5 2 ಇಲ್ಲಿ 10 ಎಕ್ಸ್, ಇದು ಯು ಆಯಿತು, ಡಿ ಯು ಬೈ ಡಿ ಎಕ್ಸ್ ಆಯಿತು, ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ನು ಹಂಗೇನೆ 5 3 15 x⁴ ಒಂದನ್ನು ಕಮ್ಮಿ ಮಾಡಿದರೆ. ಸೊ ಇದೇನೆ ಫೈನಲ್ ಆನ್ಸರ್. ಇದನ್ನ 5 ಮಾರ್ಕ್ಸಿಗೆ ಏನಾದರೂ ಕೇಳಿದರೆ ಓಕೆ, ಫೈನಲ್ ಆನ್ಸರ್ ಇಲ್ಲಿಗೇನೆ ಡಿ ವೈ ಬೈ ಡಿ ಎಕ್ಸ್ ಅಂತ ಬರೆದ್ಬಿಟ್ರೆ ಸಾರಿ, ಇದೇ ಫೈನಲ್ ಆನ್ಸರ್ ಆಗುತ್ತೆ. ಏನಾದರೂ ಇದನ್ನ 5 ಮಾರ್ಕ್ಸಿಗೆ ಕೇಳಿದರೆ ಇದೇ ಥರ ಸ್ಟೆಪ್ ಡೈರೆಕ್ಟಾಗಿ ಬರೆಯೋ ಬದಲು ಇದನ್ನೇ ಸೂತ್ರ ಬರ್ಕೊಂಡಿದ್ದೀರಾ, ಹಾಗೇನೆ ಇದ್ರ ವ್ಯಾಲ್ಯೂನ ಒಂದ್ಸಲ ಬರ್ಕೊಳ್ಳಿ. ಡಿ ಆಫ್ 5x² ಡಿವೈಡೆಡ್ ಬೈ ಡಿ ಎಕ್ಸ್ ಪ್ಲಸ್ 3x⁵ ಬೈ ಡಿ ಆಫ್ 3x⁵ ಬೈ ಡಿ ಎಕ್ಸ್. ಈಗ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 10x ಪ್ಲಸ್ 15x⁴. ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ ಅಷ್ಟೇ. ಈಗ ನಾವೀಗೇನೆ ವ್ಯವಕಲನ ಹೇಗೆ ಮಾಡೋದಂತ ನೋಡೋಣ. ಇದೇ ಲೆಕ್ಕಕ್ಕೆ 5x² ಮೈನಸ್ 3x⁵ ಅಂತ ಕೊಡ್ತಾರೆ. ಇದನ್ನೇ ಸ್ಟೆಪ್ ಫಾಲೋ ಮಾಡಿಬಿಟ್ಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಡಿ ವಿ ಬೈ ಡಿ ಎಕ್ಸ್. ಸೊ ಡಿ ಯು ಬೈ ಡಿ ಎಕ್ಸ್ ಅಂದರೆ ಡಿ ಆಫ್ 5x² ಬೈ ಡಿ ಎಕ್ಸ್ ಮೈನಸ್ ಡಿ ಆಫ್ 3x⁵ ಬೈ ಡಿ ಎಕ್ಸ್. So final answer dy by dx is equal to 10x minus 15x⁴. ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ತಲೆ ಉಪಯೋಗಿಸಿದ್ರೆ, ಏನಾದರೂ ಒಂದೇ ಲೆಕ್ಕ ಕೊಟ್ಬಿಟ್ಟು ಇದಕ್ಕೆ ಸಂಕಲನ ಮತ್ತು ವ್ಯವಕಲನ ನಿಯಮ ಮಾಡಿ ಅಂದರೆ ಸಂಕಲನ ಒಂದು ಮಾಡಿದರೆ ಸಾಕು, ಪ್ಲಸ್ಸು ಇಲ್ಲಿ ಮೈನಸ್ ಎರಡಕ್ಕೂ ಒಂದೇ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ನಾವು ಗುಣಾಕಾರ ನಿಯಮನ ನೋಡೋಣ. ಗುಣಲಬ್ಧ ಮತ್ತು ಭಾಗಲಬ್ಧ ನಿಯಮ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈ ಬಾರಿಯ 2025 ಒಂದು ಫೆಬ್ರವರಿನಲ್ಲ
ಎಸ್, ಫೆಬ್ರವರಿನಲ್ಲಿ ನಡೆದಂಥ ಎಕ್ಸಾಮಲ್ಲಿ 5 ಮಾರ್ಕ್ಸಿಗೆ ಇದನ್ನು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ವರ್ಗೀಯ ಸಮೀಕರಣದ 5 ಮಾರ್ಕ್ಸ್ದು ಒಂದು ಲೆಕ್ಕನ ಅವರು ತಪ್ಪಾಗಿ ಕೇಳಿದ್ದಾರೆ. ನಾವು ತಾಳೆ ನೋಡಿದಾಗ ಅದು ಆನ್ಸರ್ ತಪ್ಪು ಬಂದಿತ್ತು. ಅಂದರೆ ಕ್ವಶನ್ನೇ ತಪ್ಪಾಗಿ ಕೇಳಿರೋದ್ರಿಂದ 5 ಮಾರ್ಕ್ಸು ಅವ್ರು ಎಲ್ಲೂ ಗ್ರೇಸ್ ಕೊಡದೇ ಇದ್ದರೆ ಈ ರೀತಿ ಥಿಯರಿನ ನೀವು ಬರೆಯೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಗುಣಲಬ್ಧ, ಭಾಗಲಬ್ಧ ನಿಯಮ, ವ್ಯವಕಲನ ನಿಯಮ, ಸಂಕಲನ ನಿಯಮನ ತಿಳ್ಕೊಂಡಿರಿ. ಗುಣಲಬ್ಧ, ಭಾಗಲಬ್ಧ ನಿಯಮ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಮಾಡುವಂಥದ್ದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ಆಯಿತು, ಅದು ನೆನಪಲ್ಲಿ ಉಳ್ಕೊಳ್ಳುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ ಇವೆರಡು ಸೂತ್ರಗಳಲ್ಲೂ. ಬಿಟ್ಟರೆ 5 ಮಾರ್ಕ್ಸಿಗೆ ಕೇಳಿದರೆ ಸುಲಭವಾಗಿ ಬರಿಬೋದು. ಯಾವುದನ್ನು ಸಹ ಬಿಡ್ದಂಗೆ 100 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ತುಂಬ ಈಸಿ ಸಬ್ಜೆಕ್ಟ್ ಆಗಿರುವಂಥದ್ದು ಮ್ಯಾಥಮೆಟಿಕ್ಸ್ ಫಾರ್ ಎಕನಾಮಿಕ್ಸ್ ಅನ್ನುವಂಥದ್ದು. 100 ಮಾರ್ಕ್ಸ್ ಸ್ಕೋರ್ ಮಾಡೋದನ್ನ ಮಿಸ್ ಮಾಡ್ಕೊಳ್ಳೇಬಾರ್ದು ಇದರಲ್ಲಂತೂ. ಹಾಗಾಗಿ ಎಲ್ಲಾನು ಇಡೀ ಸಿಲೆಬಸ್ಸೇ ನಮಗೆ ತುಂಬ ಈಸಿ ಅಂತ ಅನ್ನಿಸ್ತು. ಯಾವಾಗ ಅಂದರೆ ಪ್ರಾಕ್ಟೀಸ್ ಮೇಡ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ. ದಟ್ಸ್ ವೈ ಗುಣಲಬ್ಧ ನಿಯಮನ ಈ ಒಂದು ದೃಷ್ಟಿಯಲ್ಲಿ ನೀವೆಲ್ಲರೂ ಕಲ್ತ್ಕೋಬೇಕು ಅನ್ನುವಂಥದ್ದು. ಹಾಗಾಗಿ ಗುಣಲಬ್ಧ ನಿಯಮದ ಒಂದು ವ್ಯಾಖ್ಯಾನವನ್ನು ನೋಡೋಣ. ಈ ನಿಯಮ ಎಲ್ಲ ನಿಯಮನೂ ಇದರಲ್ಲೂ ಸಹ ಸೂತ್ರವನ್ನು ಕಲ್ತ್ಕೊಂಡ್ರೆ ಅದನ್ನು ನೀವು ಆ ಡಿರವೇಟಿವ್ನಿಂದ ಈ ಡಿರವೇಟಿವ್ ಈ ರೀತಿ ಕೂಡಬೇಕು, ಕಳಿಬೇಕು, ಈ ರೀತಿ ಸೇರಿಸ್ಬಿಟ್ಟು ಬರಿಬೋದು ಥಿಯರಿ ರೂಪದಲ್ಲಿ. ಏನಾದರೂ ಥಿಯರಿ ರೂಪದಲ್ಲೂ ಬರೆದು ಲೆಕ್ಕ ಮಾಡೋದಾದರೆ. ಬಟ್ ನೀವು ಯಾವುದೇ ಒಂದು ಅಂಕನ ಕಳ್ಕೊಳ್ಳೋದಕ್ಕೆ ಸುಲಭವಾಗಿ ದಾರಿ ಮಾಡಿಕೊಡ್ಬಾರ್ದು ಅನ್ನೋದಾದರೆ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮದೇ ಓನ್ ವಾಕ್ಯದಲ್ಲಿ ಬರೆಯೋದಾದ್ರೂ ಸಹ ಅಲ್ಲಿ ಏನಿದೆ ಅದಕ್ಕೆ ಸಿಮಿಲಾರ್ ಆಗಿ ಬರೆದ್ರೆ ನಿಮ್ಗೆ ಒಳ್ಳೆಯ ಅಂಕಗಳನ್ನ ಸ್ಕೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು. ಗುಣಲಬ್ಧ ನಿಯಮ, ಈ ನಿಯಮದಲ್ಲಿ ಮೊದಲನೇ ಒಂದು ಬಿಂಬಕವನ್ನು ಎರಡನೇ ಬಿಂಬಕದ ಡಿರವೇಟಿವ್ನಿಂದ ಮತ್ತು ಎರಡನೇ ಬಿಂಬಕವನ್ನು ಮೊದಲನೇ ಬಿಂಬಕದ ಡಿರವೇಟಿವ್ನಿಂದ ಗುಣಿಸಿ ಎರಡನ್ನೂ ಸಹ ಸೇರಿಸ್ಬೇಕು. ಯಾವ ರೀತಿ ಅನ್ನೋದನ್ನು ನಾನು ಅದರ ಸೂತ್ರದ ಮೂಲಕ ಇದು ಮಾಡ್ತೀನಿ. ಗುಣಲಬ್ಧ ಆಗ್ಲೇ ವ್ಯವಕಲನ ಮತ್ತು ಸಂಕಲನಕ್ಕೆ ನೋಡಿದ್ವಿ, u ± v. ಹಾಗೇನೆ y = ಗುಣಲಬ್ಧ ಆದರೆ u × v ಬರುತ್ತೆ ಅಷ್ಟೆ. ಅಥವಾ ಇದನ್ನು ಈಗ ಬರಿತೀವಿ u × v ಅಂತ. ಓಕೆ, ಇದನ್ನು ಬರೀ ಇಷ್ಟೇ ಬರೋದಿಲ್ಲ. ನಾವು ಡಿರವೇಟಿವ್ ಮಾಡಿ ಇದರ ಸೂತ್ರದ ವಿಸ್ತಾರ ರೂಪವನ್ನು ನೋಡೋಣ. ಆ ಮೂಲಕ ನಮಗೆ ಇದರ ವ್ಯಾಖ್ಯಾನ ಅಥವಾ ಅರ್ಥ ಥಿಯರಿ ರೂಪದಲ್ಲಿ ಏನಿದೆ ಅದು ಅರ್ಥ ಆಗುತ್ತೆ. dy/dx = u × v ಅಲ್ವಾ. ಸೊ u dv/dx ಪ್ಲಸ್ v du/dx. u ಪ್ಲಸ್ v, ಇಲ್ಲಿ v ಇದೆ, ಇಲ್ಲಿ u ಇದೆ, ಇಲ್ಲಿ u ಇದೆ, ಇಲ್ಲಿ v ಇದೆ. ಇದಿಷ್ಟೇ ಕನ್ಫ್ಯೂಸ್ ಆಗೋದು. ಭಾಗಲಬ್ಧದಲ್ಲಿ ಇದು ಉಲ್ಟಾ ಆಗುತ್ತೆ. ಆಮೇಲೆ ಇಲ್ಲಿ ಮೈನಸ್ ಬರುತ್ತೆ, /v² ಬರುತ್ತೆ. ಅದು ಭಾಗಲಬ್ಧ ನಿಯಮ. ಗುಣಲಬ್ಧದಲ್ಲಿ ಸೀದಾ ಇದೆ u + v ಅನ್ನೋಂಥದ್ದು. ಅಲ್ಲಿ v - u ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಇಲ್ಲಿ ಒಂದು ಅವ್ರ ವ್ಯಾಖ್ಯಾನವನ್ನು ನಾನು ಮೊದಲಿಗೆ ಹೇಳಿದೆ. ಈ ನಿಯಮದಲ್ಲಿ ಮೊದಲನೆಯ ಬಿಂಬಕವನ್ನು ಎರಡನೇ ಬಿಂಬಕದ ಡಿರವೇಟಿವ್ನಿಂದ, ಮೊದಲನೇ ಬಿಂಬಕವನ್ನು ಈ ಎರಡನೇ ಬಿಂಬಕದ ಡಿರವೇಟಿವ್ನಿಂದ ಮತ್ತು ಈ ಎರಡನೇ ಬಿಂಬಕವನ್ನು ಮೊದಲನೇ ಡಿರವೇಟಿವ್ನ ಬಿಂಬಕದಿಂದ ಗುಣಿಸಿದಾಗ ಒಂದು ಆನ್ಸರ್ ಬರುತ್ತೆ. ಇಲ್ಲಿ ಪ್ಲಸ್ ಸಮ್ ಮಾಡೋದಕ್ಕೆ ಎರಡು ಕಡೆಯಿಂದನೂ ಒಂದು ಆನ್ಸರ್ ಬರುತ್ತೆ. ಇವೆರಡನ್ನೂ ಸಹ ಕೊನೆಯಲ್ಲಿ ಸೇರಿಸ್ಬೇಕು. ಆಗ ನಮ್ಗೆ ಏನು ಸಿಗುತ್ತೆ? ಗುಣಲಬ್ಧ ನಿಯಮ ಅನ್ನೋದು ಸಿಗುತ್ತೆ. ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ ಅದನ್ನು. y = x² + 2x³ + 4. ಈಗ dy/dx = ಎಷ್ಟು? ಇನ್ನೂ ಒಂದು ನೆನಪಿರಲಿ ನಿಮಗೆ, ಅಕಸ್ಮಾತ್ ಎಕ್ಸಾಮಲ್ಲಿ ಏನಾದರೂ ಗುಣಲಬ್ಧ ನಿಯಮ, ಭಾಗಲಬ್ಧ ನಿಯಮ ಬರೀರಿ ಅಂತ ಕೇಳಿದರೆ ಯಾವುದೇ ಕಾರಣಕ್ಕೂ ಈ ರೀತಿ ಲೆಕ್ಕಗಳನ್ನ ಕೊಡೋದಿಲ್ಲ. ನೀವೇ ಓನಾಗಿ ಲೆಕ್ಕನ ಕ್ರಿಯೇಟ್ ಮಾಡ್ಕೋಬೇಕು. ಅಥವಾ ನೀವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದರೆ
ಈ ರೀತಿ ಲೆಕ್ಕಗಳನ್ನ ನೆನ್ಪಿಟ್ಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ಈ ನಿಯಮ ಕಲೀಲೇಬೇಕು ಆ್ಯಕ್ಚುಲಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ನೀವು ಬಿಡಲೇಬೇಡಿ. 100 ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ತುಂಬ ಸುಲಭವಾದಂಥದ್ದು. ನಿಮಗೆ ಬೇರೆ ಬೇರೆ ಲೆಕ್ಕಗಳು ಅರ್ಥ ಆಗ್ತಿಲ್ಲ ಅನ್ನೋದಾದರೆ ಈ ರೀತಿ ಥಿಯರಿಗಳು ಕಲ್ತ್ಕೊಂಡು ಅಥವಾ ಈ ರೀತಿ ಸಿಂಪಲ್ ಆಗಿರೋದನ್ನು ಕಲ್ತ್ಕೊಂಡು ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ದಟ್ಸ್ ವೈ ಬಿಡಬೇಡಿ ಅಂತ ಹೇಳ್ತೀನಿ ನಾನು. ಹಾಂ, ಈ ರೀತಿ ಲೆಕ್ಕಗಳನ್ನ ಓನಾಗಿ ಕ್ರಿಯೇಟ್ ಮಾಡ್ಕೊಂಡ್ರೂ ನಮಗೆ ಸೂತ್ರ ಪರ್ಫೆಕ್ಟಾಗಿ ಬರುತ್ತೆ, ಸೂತ್ರದ ಮೂಲಕ ನಾನು ಮಾಡೇ ಮಾಡ್ತೀನಿ ಅನ್ನೋದಾದರೆ ಓನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ, ಓನಾಗಿ ಬರೀರಿ, ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಆನ್ಸರ್ ಪರ್ಫೆಕ್ಟಾಗಿರ್ಬೇಕು. ಲಾಸ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನೀವು ಲೆಕ್ಕದಲ್ಲಿ. ಅದೇ ಇಂಪಾರ್ಟೆಂಟ್. ಯಾವುದೇ ಒಂದು ಸ್ಟೆಪ್ ಎಗ್ರಿಸಿದ್ರೂ ನಾನು ಪರ್ಫೆಕ್ಟ್ ಆನ್ಸರ್ ಕೊಡ್ತೀನಿ ಅನ್ನೋಂಥ ಕಾನ್ಫಿಡೆಂಟ್ ನಿಮ್ಮಲ್ಲಿ ಇರಬೇಕು. ಓಕೆ, ಇದನ್ನು ಇದು ವಿ ಅಂತ ತಗೊಳ್ತೀವಿ ನಾವೀಗ. ಈಗ ಮತ್ತೆ ಸೂತ್ರ ಹಾಕ್ಕೊಳ್ತೀವಿ. ಇದು ಗುಣಲಬ್ಧ ನಿಯಮದ ಸೂತ್ರ. ಇದು ಲೆಕ್ಕಕ್ಕೆ ಹಾಕ್ಕೊಳ್ತೀವಿ ಇನ್ನೊಮ್ಮೆ. dy/dx = u of dv/dx plus v of du/dx ಅಂತ. ನಾನು ಇಲ್ಲಿಂದ ತಗೋತೀನಿ, ಜಾಗ ಶಾರ್ಟೇಜ್ ಆಗಬಾರ್ದಂತ. u ಅಂದರೆ ಯಾವುದಿದೆ, x² + 2. ನೆಕ್ಸ್ಟ್ dv/dx ಅಲ್ವಾ, ಡಿ ಹಂಗೆ ಬರ್ಕೋತೀವಿ. v ಅಂದರೆ x³ + 4/dx ಪ್ಲಸ್ v ಅಂದರೆ x³ + 4 d of x² + 2/dx. ಓಕೆ, ಈಗ ನೋಡಿ ಇದೇನಿದೆಯಲ್ಲ ಡಿ ಆಫ್ ಅಂತ, ಡಿ ಆಫ್ ಏನು ಬರ್ಕೊಂಡಿದ್ದೀವಲ್ಲ ವಿ ಮತ್ತು ಯು ವ್ಯಾಲ್ಯೂ, ಇದನ್ನು ಮಾತ್ರ ಡಿರೈವೇಷನ್ ಮಾಡಬೇಕು. ಈ ವ್ಯಾಲ್ಯೂಸ್ನ ಹಂಗೆ ಕಂಟಿನ್ಯೂ ಮಾಡಿ ಇಟ್ಕೊಳ್ತಾ ಹೋಗಬೇಕು. x² + 2 ಹಾಗೆ ಬರ್ಕೊಂಡಿದ್ದೀನಿ. ಇದನ್ನು ಡಿರೈವೇಷನ್ ಮಾಡಿದಾಗ x³ 3x² + 4 0, ಅದು ಸ್ಥಿರಾಂಕ 4 ಅನ್ನುವಂಥದ್ದು, ಸೊ 0 ಬರುತ್ತೆ. ಪ್ಲಸ್ ಇದೆ, ಪ್ಲಸ್ ಹಾಕೋತೀನಿ. ಈ ವ್ಯಾಲ್ಯೂ ಹಂಗೆ ಇಟ್ಕೋತೀನಿ, +4. ಕಲಿಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗಾಗುವಂಥ ಕನ್ಫ್ಯೂಸ್ ಇದೇನೆ. ಇದಕ್ಕೂ ಡಿರೈವೇಷನ್ ಮಾಡ್ಕೋತೀವಿ, ಇದಕ್ಕೂ ಡಿರೈವೇಷನ್ ಮಾಡ್ಕೋತೀವಿ. ಸೊ ಯಾವ ವ್ಯಾಲ್ಯೂಸ್ ಕೂಡ ತಪ್ಪು ಬರುತ್ತೆ ಡಿರೈವೇಷನ್ ಮಾಡ್ಕೊಂಡಾಗ, ಇವೆರಡಕ್ಕೂ ಡಿರೈವೇಷನ್ ಮಾಡ್ಕೊಂಡಾಗ. ಆಗ ಫೈನಲ್ ಆನ್ಸರ್ ಕೂಡ ತಪ್ಪಾಗಿ ಬರುತ್ತೆ. ಅದಕ್ಕೇ ಕಲಿಬೇಕಾದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ, ಕಲ್ತ್ ಆಗೋವರೆಗೂ ಮಾತ್ರ ಅಂತ ಅಂದ್ಕೋತೀನಿ ನಾನು. ನಮಗೂ ಕಲಿಬೇಕಾದ್ರೆ ಇದೇ ರೀತಿ ಕನ್ಫ್ಯೂಷನ್ ಆಗಿರೋದ್ರಿಂದ ನಿಮಗೆ ಎಚ್ಚರಿಸ್ತಾ ಇದ್ದೀವಿ. ಮತ್ತು ಇದು ಡಿ ಆಫ್ ಯು ವ್ಯಾಲ್ಯೂ ಇದೆ, /dx ಇದೆ. ಇದನ್ನು ಡಿರೈವೇಷನ್ ಮಾಡ್ಕೋತೀವಿ. x² 2x + 2 0. ಈಗ ಹಾಗೆ ಬರ್ಕೋತೀವಿ, x² + 2, ಇಲ್ಲಿ 0ನ ತೆಗಿತಾ ಇದ್ದೀವಿ ಅಷ್ಟೇ ಈ ಸ್ಟೆಪ್ಪಲ್ಲಿ, × 3x² ಪ್ಲಸ್ x³ + 4, 0 ತೆಗೆದ್ರೆ 2x. ಈಗ ಇವೆರಡು ಸಂಖ್ಯೆಗಳ ಮಧ್ಯೆ ಇಂಟು ಅನ್ನುವಂಥ ಒಂದು ಚಿಹ್ನೆ ಇದೆ, ಇಲ್ಲೂ ಸಹ ಇಂಟು ಅನ್ನುವಂಥ ಚಿಹ್ನೆ ಇದೆ. ಸೊ ನಾವು ಇವೆರಡನ್ನು ಗುಣಿಸ್ಕೋತೀವಿ. 3x² x². ಇಲ್ಲಿ x² ಹಾಗೆ ತಗೊಳ್ಳೋದಾದ್ರೆ ನಾವು x² ಇಲ್ಲಿ ಸ್ಕ್ವಯರ್ ಮಾತ್ರ ಕೂಡ್ಕೋತೀವಿ. ಆ್ಯಂಡ್ ದೆನ್ ಎಕ್ಸ್ ಪಕ್ಕದಲ್ಲಿ ಯಾವ ಸಂಖ್ಯೆ ಇದೆ ಅದನ್ನು ಕೂಡ್ಕೋತೀವಿ. ಇಲ್ಲಿ ಎಕ್ಸ್ ಪಕ್ಕದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಸೊ 3ನ ಹಂಗೆ ಬರ್ಕೊಳ್ತೀನಿ. x² ಅಂದರೆ x⁴ ಆಗುತ್ತೆ. ಪ್ಲಸ್ 2 3 6 x² ಪ್ಲಸ್ 2 1 2 x⁴ ಆಗುತ್ತೆ. ಪ್ಲಸ್ 4 2 8 x. ಆ್ಯಂಡ್ ದೆನ್ ನೆಕ್ಸ್ಟ್ 4 ವ್ಯಾಲ್ಯೂ ಯಾವುದಿದೆ ಎಕ್ಸ್ಗೆ ಅದನ್ನು ಒಂದು ಕಡೆ ಬರ್ಕೊಳ್ಳೋಣ. 3x⁴ ಪ್ಲಸ್ 2x⁴ ಪ್ಲಸ್ 6x² ಪ್ಲಸ್ 8x. ಈ ಥರ ನಾವು ಎಕ್ಸ್ ವ್ಯಾಲ್ಯೂ ಯಾವ್ದು ಜಾಸ್ತಿ ಇದೆ ಮತ್ತು ಒಂದೇ ರೀತಿ ಸಿಮಿಲಾರಿಟಿ ಇರೋದು ಯಾವುದಿದೆ ಒಂದು ಕಡೆ ಬರ್ಕೊಂಡ್ರೆ ಕೊನೆಗೆ ನಮಗೆ ಎಕ್ಸ್ ವ್ಯಾಲ್ಯೂ ಇಲ್ಲದೆ ಇರೋದು ಅಥವಾ ಏನೋ ಒಂದು ಸಂಖ್ಯೆ ಸಿಗುತ್ತೆ.
ಒಂದೇ ರೀತಿ ಎಕ್ಸ್ ವ್ಯಾಲ್ಯೂ ಇರೋದನ್ನ ಕೂಡ್ಕೋತೀವಿ. 3 + 2 5x⁴ ಪ್ಲಸ್ ಇದು ಒಂದೇ ಇದೆ x² ಅನ್ನುವಂಥದ್ದು. ಸೊ 6x² + 8x ಕೂಡ ಒಂದೇ ಇದೆ. ಇದೇ ನಮ್ಮ ಫೈನಲ್ ಆನ್ಸರ್. dy/dx = 5x⁴ + 6x² + 8x. ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಈಗ ಭಾಗಲಬ್ಧ ನಿಯಮ ನೋಡೋಣ. ಓಕೆ, ಭಾಗಲಬ್ಧ ನಿಯಮ ಏನು ಹೇಳುತ್ತೆ ಅಂದರೆ, ಈ ಒಂದು ಭಾಗಲಬ್ಧ ನಿಯಮದಲ್ಲಿ ಎರಡನೇ ಬಿಂಬಕ ಮತ್ತೆ ಮೊದಲನೇ ಬಿಂಬಕದ ಡಿರೈವೇಟಿವ್ಗಳ ಗುಣಲಬ್ಧದಿಂದ, ಎರಡನೇ ಬಿಂಬಕ ಆ್ಯಂಡ್ ದೆನ್ ಮೊದಲನೇ ಬಿಂಬಕದ ಡಿರೈವೇಟಿವ್ಗಳ ಇದ್ರ ಡಿರೈವೇಟಿವ್ ಮತ್ತೆ ಇದ್ರದ್ದು ಏನು ಸಂಖ್ಯೆ ಇರುತ್ತೆ, ವ್ಯಾಲ್ಯೂ ಇರುತ್ತೆ ಅದು, ಇವೆರಡು ಸಂಖ್ಯೆಗಳ ಗುಣಲಬ್ಧದಿಂದ ಬಂದದ್ದನ್ನ ಮೊದಲನೇ ಬಿಂಬಕ ಆ್ಯಂಡ್ ದೆನ್ ಎರಡನೇ ಬಿಂಬಕದ ಡಿರೈವೇಟಿವ್ ಇವೆರಡು ಸಂಖ್ಯೆಯಿಂದ ಬಂದಂತಹ ಗುಣಲಬ್ಧದಿಂದ ಕಳೆದು, ಅದಾದ್ಮೇಲೆ ಆ ವ್ಯತ್ಯಾಸವನ್ನ ಈ ಬಿಂಬಕದ ವರ್ಗದಿಂದ, ಎರಡನೇ ಬಿಂಬಕದ ವರ್ಗದಿಂದ ಭಾಗಿಸಿದಾಗ ನಮಗೆ ಏನು ಸಿಗುತ್ತೆ, ಭಾಗಲಬ್ಧ ನಿಯಮ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆನ ನೋಡೋಣ. 2x² + 2 ಈ ರೀತಿ ಅಕಸ್ಮಾತ್ ಏನಾದರೂ ಭಾಗಲಬ್ಧ ನಿಯಮದಿಂದ ಈ ಲೆಕ್ಕ ಬಿಡಿಸಿ ಅನ್ನೋವಂಥದ್ದೇನಾದರೂ ಲೆಕ್ಕ ಕೇಳಿದರೆ ಈ ರೀತಿ ಕೇಳ್ತಾರೆ. 2x² + 2 / x² + 4 dy/dx ಏನು ಅಂತ ಕೇಳ್ತಾರೆ. ಸೊ ಸೂತ್ರ ಬರ್ಕೊಳಕ್ಕೆ ಹೋಗಲ್ಲ, ಆಲ್ರೆಡಿ ಇದೆ. ನಾವು ಡೈರೆಕ್ಟಾಗಿ ಲೆಕ್ಕಕ್ಕೆ ಹೋಗೋದಾದ್ರೆ ಇದನ್ನ u ಅಂತ ತಗೊತೀವಿ ಆ್ಯಂಡ್ ದೆನ್ ಇದು v, ಯಾವುದು ಉಲ್ಟಾ ಪಲ್ಟಾ ಆಗೋದಿಲ್ಲ, uv ಹಾಗೇನೆ ತಗೊಳ್ತೀವಿ. ಓಕೆ, ಈಗ dy/dx ಏನು ಬರ್ಕೊಳ್ಳಲ್ಲ, ಈಕ್ವಲ್ಸ್ ಹಂಗೆ ಹಾಕೊಳ್ತೀನಿ. v ವ್ಯಾಲ್ಯೂ ಏನಿದೆ x² + 4 ಇದೆ ಆ್ಯಂಡ್ ದೆನ್ d ಆಫ್ u ವ್ಯಾಲ್ಯೂ 2x² + 2 / dx ಮೈನಸ್ ಇದಕ್ಕೆ ಒಂದು ಬಿಗ್ ಬ್ರಾಕೆಟ್ ಹಾಕ್ಬಿಟ್ಟೋಣ. u ವ್ಯಾಲ್ಯೂ ಏನಿದೆ 2x² + 2 d ಆಫ್ v ವ್ಯಾಲ್ಯೂ x² + 4 / dx ಹೋಲ್ ಡಿವೈಡೆಡ್ ಬೈ v² ಅಂದರೆ v ವ್ಯಾಲ್ಯೂ x² + 4 ಹೋಲ್ ಸ್ಕ್ವಯರ್. ಈಗ ಇದನ್ನ ಹೀಗೆ ಬರ್ಕೊಳ್ತೀನಿ. ಇದರಲ್ಲೂ ಸಹ ಕನ್ಫ್ಯೂಸ್ ಆಗೋದು ಸಹಜನೇ. ಇದನ್ನ ಮಾತ್ರ ಡಿರೈವೇಟಿವ್ ಮಾಡಬೇಕು, ಈ ವ್ಯಾಲ್ಯೂ ಹೀಗೆ ಬರ್ಕೋಬೇಕು. x² + 4 ಇದನ್ನ ಡಿರೈವೇಟಿವ್ ಮಾಡಿದಾಗ 2x² 4x + 0 ಬರುತ್ತೆ 2ಗೆ, ಮೈನಸ್ 2x² + 2 ಅಂದರೆ 4, ಸಾರಿ ಇದೇ ರೀತಿ ಕನ್ಫ್ಯೂಸ್ ಆಗುತ್ತೆ. 2x² 2ನ ಹಾಗೆ ಬರ್ಕೊಳ್ತೀವಿ. x² 2x + 4 0 ಡಿವೈಡೆಡ್ ಬೈ x² + 4 ಹೋಲ್ ಸ್ಕ್ವೇರ್ ಹಾಗೆ ಕಂಟಿನ್ಯೂ ಆಗುತ್ತೆ. x² + 4 4x 0ನ ತೆಗ್ದಾಕ್ತಾ ಇದ್ದೀವಿ. 2x² + 2 2x ಹೋಲ್ ಡಿವೈಡೆಡ್ ಬೈ x² + 4 ಹೋಲ್ ಸ್ಕ್ವೇರ್. ಓಕೆ, ಈಗ ಇವೆರಡನ್ನು ಗುಣಿಸ್ತಾ ಇದ್ದೀವಿ. 4 × 1 ಏನೂ ಇಲ್ಲ, 4x³ + 4 4s are 16x ಮೈನಸ್ 2x² + 2 2x 2 × 2 4 2 2s are 4x³ + 2 2s are 4x ಡಿವೈಡೆಡ್ ಬೈ x² + 4 ಹೋಲ್ ಸ್ಕ್ವೇರ್. ಲಾಸ್ಟ್ ಸ್ಟೆಪ್ ಅಂದ್ಕೋಬೋದು. ಡೈರೆಕ್ಟಾಗಿ ನಾವು 4x³
ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಕ್ಯಾನ್ಸಲ್ ಮಾಡಿದರೆ 16x ಪ್ಲಸ್ 4x ಬರುತ್ತೆ. 16x ಪ್ಲಸ್ 4x ಅಂದರೆ ಒಂದೇ ರೀತಿ ಇರೋದ್ರಿಂದ ಎಕ್ಸ್ ವ್ಯಾಲ್ಯೂ ಕೂಡ್ತಾ ಇದ್ದೀವಿ. 20x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಹೋಲ್ ಸ್ಕ್ವೇರ್ dy/dx. ನಮಗೆ ಈಗ ಫೈನಲ್ ಆನ್ಸರ್ ಸಿಕ್ಕಿದೆ. ಇಡೀ ಲೆಕ್ಕನ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಿಭಾಯಿಸೋದ್ರಿಂದ ನಿಮ್ಮ ಅಂಕಗಳನ್ನು ಈಸಿಯಾಗಿ ನೀವು ತಗೊಳ್ಬೋದು. ಯಾವುದೇ ರೀತಿಯ ಮಾರ್ಕ್ಗಳು ಕಟ್ಟಾಗೋದಿಲ್ಲ. ಈ ರೀತಿ ಯಾವುದೇ ಗೊಂದಲ ಮಾಡಿಕೊಂಡು ಕಾಟ್ ಮಾಡೋದು ಅದೆಲ್ಲ ಮಾಡೋಕೆ ಹೋಗ್ಬೇಡಿ. ಆರಾಮಾಗಿ ಕೂಲಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಈ ರೀತಿ ನೋಡಿದರೆ ನಮಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ಅರ್ಥ ಆದರೆ ಮಾತ್ರ ತುಂಬ ಸುಲಭವಾಗಿ, ನೀರು ಕೊಡ್ದಷ್ಟು ಸುಲಭ ಇದನ್ನು ಮಾಡೋದಂಥದ್ದು. ಇವತ್ತಿನ ಅವಕಲನ ನಿಯಮಗಳು ಏನೇನಿದೆ ಅವೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್.